ಸಮುದ್ರಕ್ಕೆ ಹೆದರ್ತದೆ. ಸಮುದ್ರ ಹತ್ರ ಇದ್ರೆ ಬರುದಿಲ್ಲ, ಸಮುದ್ರ ಹತ್ರ ಜಾಗದಲ್ಲಿ ಬರುದಿಲ್ಲ. ಸಮುದ್ರಕ್ಕೆ ಒಟ್ಟಾಗಿ ಭಯ ಪಡ್ತದೆ. ಸಮುದ್ರದ ಅಲೆ ಸೌಂಡಿಗೆ ಇದು ಫ್ರೂಟ್ ಎಲ್ಲ ಸರಿಯಾಗಿ ಆಗುದಿಲ್ಲ ಅಂತ ಹೇಳ್ತಾರೆ. ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಈಗ ನಾನು ಮತ್ತು ವಾಪಸ್ ನಮ್ಮ ಅನಿಲ್ ನಾಯ್ಕರ ಜೊತೆ ಇದ್ದೇನೆ. ಅಂದ್ರೆ ಈ ಹಿಂದೆ ನಾನು ಅವರು ಬೆಳೆದಂತ ಡ್ರ್ಯಾಗನ್ ಫ್ರೂಟ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದೆ, ಮತ್ತು ಅದು ಹೊಸದಾಗಿ ಬೆಳೆಯೋರಿಗೂ ಕೂಡ ಮಾಹಿತಿ ತುಂಬಾ ಅನುಕೂಲ ಆಗಿತ್ತು ಅಂತ ನಾನು ಅನ್ಕೋತೀನಿ. ಈಗ ಸದ್ಯಕ್ಕೆ ಅವರು ಒಂದಷ್ಟು ರಾಂಬುಟಾನ್ ಗಿಡಗಳನ್ನು ಬೆಳೆದಿದ್ದಾರೆ. ಒಂದು 2.5 ವರ್ಷಕ್ಕೆ ಈ ರಾಂಬುಟಾನ್ ಹಣ್ಣು ಕೊಡುತ್ತಂತೆ. ಸೊ ಇದು ಕೂಡ ಅತ್ಯಂತ ವಿಶೇಷವಾದಂತ ಮತ್ತು ಎಲ್ಲರೂ ಇಷ್ಟಪಡುವಂತ ಹಣ್ಣು. ಸೊ ಇದ್ರ ಕುರಿತಾಗಿ, ಕೃಷಿಯ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ನಿಮ್ಮ ಮುಂದಿಡುವಂತ ಪ್ರಯತ್ನವನ್ನು ಮಾಡ್ತೀನಿ. ಸರ್ ನಮಸ್ತೆ. ನಮಸ್ತೆ. ಇದು 8ನೇ ಸಲ ನಾವು ನಿಮ್ ಜೊತೆ ವಿಡಿಯೋ ಮಾಡ್ತಾ ಇರೋದು. ಒಂದು 3 ಆಯ್ತಲ್ಲ. ಬನ್ನಿ ಸರ್, ನೀವು ಬನ್ನಿ. ಇವರು ಅನಿಲ್ ನಾಯ್ಕ್ ಅಂತ ನಮ್ಮ ಚಾನಲ್ಗೆ ಅತ್ಯಂತ ಚಿರಪರಿಚಿತರು. ಹಾಗೆ ಇವರು ಅವರ ಭಾವಮೈದ ಹೆಸರು ರವಿ ನಾಯ್ಕ್ ಅಂತ. ಇವರಿಬ್ರು ಯಾವ ರೀತಿ ಕೆಲಸಗಾರ ಅಂತ ಹೇಳುದು ಈ ಹಿಂದಿನ ವಿಡಿಯೋಗಳನ್ನು ನಿಮ್ಗೆ ನೋಡಿದಾಗ, ನಮ್ಮ ವಿಡಿಯೋಗಳನ್ನು ನೋಡಿದಾಗ ನಿಮ್ಗೆ ಗೊತ್ತಾಗಿರುತ್ತೆ. ಈಗ ರಾಂಬುಟಾನ್ ಕೃಷಿ ಬಗ್ಗೆ ಒಂದಷ್ಟು ಮಾತಾಡೋಣ. ಏನಿದು ರಾಂಬುಟಾನ್ ಕೃಷಿ? ರಾಂಬುಟಾನ್ ಅಂತ ಹೇಳಿದ್ರೆ ಇದು ವಿದೇಶಿ ಹಣ್ಣು. ಇತ್ತೀಚೆಗಷ್ಟೇ ಕೇರಳ ಭಾಗದಲ್ಲೆಲ್ಲ ಹೆಚ್ಚು ಕಂಡು ಬರ್ತದೆ. ನಮಗೂ ಇದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. ಆದ್ರೂ ಮಾಡ್ದಾರ್ದು 1-2 ಗಿಡ ಮಾಡ್ದಾರ ಹತ್ರ ಇದ್ರ ಐಡಿಯಾ ಪಡ್ಕೊಂಡು ನಾವು ಈಗ ಮಾಡಿದೀವಿ, ಈ ಪ್ರಮಾಣ ಮಾಡಿದೀವಿ. ಒಟ್ಟು ಎಷ್ಟು ಗಿಡ ಹಾಕಿದ್ರಿ ನೀವು? ಅಷ್ಟು 150 ಗಿಡ ಉಂಟು. ಅಂದ್ರೆ ಇದು ಈಗ ಈಡಿನ್ನು ಬರ್ಲಿ ಸ್ಟಾರ್ಟ್ ಆಗಲಿಲ್ಲ. 2.5 ವರ್ಷಕ್ಕೆ ಸರಿಯಾದ ಎಲ್ಲಾ ಗಿಡದಲ್ಲೂ ಸರಿಯಾದ ಪ್ರಮಾಣದಲ್ಲಿ ಫ್ರೂಟ್ಸ್. ಒಟ್ಟು 2.5 ವರ್ಷ ಆಗುತ್ತೆ. ಹೌದು, 2.5 ವರ್ಷ. ಸದ್ಯಕ್ಕೆ ಈ ಗಿಡ ಎಷ್ಟು ವರ್ಷ ಆಯ್ತು? ಈಗ 1 ವರ್ಷ ಆಯ್ತು. 1 ವರ್ಷದಲ್ಲಿ ಈ ಸಸಿ 1 ವರ್ಷ ಎಲ್ಲ ಒಳ್ಳೆ ಬಂದಿದೆ. ಆದ್ರೆ ಫ್ರೂಟ್ ಬಂದಾವಾಗ ನೋಡ್ಬೇಕು ಅದ್ರ ಸಾಧಕ ಬಾಧಕ ಹೇಗೆ, ಮಳೆಗೆ ಹೊಂದಕಂತದ್ದು ಇಲ್ವೋ, ಯಾವ ತರ ಡಿಸೀಸ್ ಏನು ಅಂತ ನಮ್ಗೆ ಈಗ ಒಂದು 50%. ಈಗ ಈ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಈ ಗಿಡ ಎಲ್ಲಿಂದ ತರಿಸಿದ್ರಿ? ಇದು ಹೋಮ್ ರನ್ ಅವ್ರದ್ದು. ನಮ್ಗೆ ಕುಂದಾಪುರದವ್ರು ಒಬ್ರು ತರ್ಸ್ಕೊಟ್ಟಿದ್ದು, ಕೇರಳದಿಂದ ತರ್ಸ್ಕೊಟ್ಟಿದ್ದು. ಹೌದಾ? ಈ ಗಿಡಕ್ಕೆ ಅಂದ್ರೆ ಈ ಗಿಡ ಬೆಳೆಯುವಾಗ ಯಾವ ರೀತಿ ಮಣ್ಣು ಇರ್ಬೇಕು? ಮಣ್ಣು ಅಂತ ಹೇಳಿದ್ರೆ ಇದಕ್ಕೆ ಅದ್ರ ಬಗ್ಗೆ ಒಂಚೂರು ಅಧ್ಯಯನ ಆಗ್ಲಿ ಅಥವಾ ಯಾರನ್ನಾರ ಕೇಳೋದಾಗ್ಲಿ, ಕೃಷಿ ಇಲಾಖೆಗೆ ಆಗ್ಲಿ. ಹೌದೌದು, ಇದು ನೀರ್ ನಿಲ್ಲುವಂತ ಮಣ್ಣಿಗೆ, ಈ ಕಪ್ಪು ಮಣ್ಣಿಗೆ ಬರುವುದಿಲ್ಲ ಇದು. ಬರಲ್ಲ. ಸ್ವಲ್ಪ ಏರ್ ಮಟ್ಟದ ಜಾಗ ಇದ್ರೆ ಒಳ್ಳೆ, ಇಳಿಜಾರು ಇರ್ಬೇಕು. ಗೊಜ್ಜು ಮಣ್ಣು. ಏರ್ ಅಂದ್ರೆ ಈ ಗುಡ್ಡಗಾಡು ಪ್ರದೇಶ, ಸ್ವಲ್ಪ ಹೈಟ್ ಆಗಿರುವಂತದ್ದು. ಸಮುದ್ರ ಮಟ್ಟದಕ್ಕಿಂತ ಸ್ವಲ್ಪ ಹೈಟ್ ಇರ್ಬೇಕು. ಸಮುದ್ರಕ್ಕೆ ಹೆದರ್ತದೆ. ಸಮುದ್ರ ಹತ್ರ ಇದ್ರೆ ಬರುದಿಲ್ಲ, ಸಮುದ್ರ ಹತ್ರ ಜಾಗದಲ್ಲಿ ಬರುದಿಲ್ಲ. ಸಮುದ್ರಕ್ಕೆ ಭಯ ಪಡ್ತದೆ. ಸಮುದ್ರದ ಅಲೆ ಸೌಂಡಿಗೆ ಇದು ಫ್ರೂಟ್ ಎಲ್ಲ ಸರಿಯಾಗಿ ಆಗುದಿಲ್ಲ ಅಂತ ಹೇಳ್ತಾರೆ. ಆದ್ರೆ ನಮಗೂ ಇದು ಹೊಸ ಅನುಭವ. ನೋಡ್ಬೇಕು, ಈಗ ನಾವು ಸಮುದ್ರದಿಂದ ಸುಮಾರು ದೂರ ಇದ್ದೀವಿ, ಒಂದು 4-5 ಕಿಲೋಮೀಟರ್ ದೂರ ಇದ್ದೀವಿ. ಮತ್ತೆ ಹೈಟ್ ನಮ್ದು ಜಾಗ. ನೋಡ್ಬೇಕು, ಫ್ರೂಟ್ ಬಂದಾವಾಗ ಅದ್ರದ್ದು ರಿಸಲ್ಟ್ ಪೂರ್ತಿ. ಸಸಿ ಚಿಕ್ಕದಿರುವಾಗ ಎಲ್ಲಿಂದ ತಗೊಂಡ್ಬಂದ್ರಿ? ಇದು ನಾವು ಕುಂದಾಪುರದಿಂದ ಒಬ್ರು ಸಣ್ಣದಿತ್ತು, ಅಲ್ಲಿಂದಾನೆ ತರ್ಸ್ಕೊಟ್ಟಿದ್ದವ್ರು. ಅದ್ರದ್ದು ಐಡಿಯಾ ಎಲ್ಲ ಕೊಟ್ಟು ಏನ್ ಮಾಡ್ಬೇಕು, ಎಷ್ಟು ಡಿಸ್ಟೆನ್ಸ್ ಇರ್ಬೇಕು. ಡಿಸ್ಟೆನ್ಸ್ ಎಷ್ಟು ಸರ್? 30 ಅಡಿ ಇಟ್ಟಿದ್ದೆ ನಾವು. ಕೆಲವೊಬ್ರು 25 ಅಡಿ ಇಡ್ತಾರೆ. ಆದ್ರೆ ನಾವು ಗಾಳಿ ಬೆಳಕು ಆಡ್ಲಿ, ನಮಗೂ ಮತ್ತೆ ಕೊಯ್ಯುಕೆಲ್ಲ ಜಾಗ ಬೇಕು. ಅಂದ್ರೆ ಇನ್ನೂ ಗಿಡ ಅಗಲಾಗ್ತದೆ. ಹೈಟ್ ಹೋಗುವುದನ್ನ ಕಡಿಮೆ ಇಡ್ಬೇಕು ನಾವು. ಗಿಡ ಎಲ್ಲ ಪ್ರೂನಿಂಗ್ ಮಾಡ್ಬೇಕು, ಸರಿಯಾದ ವರ್ಷ ಪ್ರೂನಿಂಗ್ ಮಾಡ್ಬೇಕು. ಹೈಟ್ ಹೋಗುದನ್ನ ಕಡಿಮೆ ಮಾಡ್ಬೇಕು, ಆದಷ್ಟು ಕಡಿಮೆ ಮಾಡಿ ಅಗಲ ಹೋಗ್ಬೇಕು. ಕರೆಕ್ಟ್. ಆ ಸಲುವಾಗಿ ನಿಮ್ಗೆ ಡಿಸ್ಟೆನ್ಸ್ ಅನ್ನು ಜಾಸ್ತಿ ಇಟ್ಟಿದ್ರಿ. ಮತ್ತೆ ನೀವು ಈ ಮೆಥಡ್ ಲಾಸ್ಟ್ ಟೈಮ್ ಡ್ರ್ಯಾಗನ್ ಫ್ರೂಟ್ ಮಾಡಿದಾಗ್ಲೂ ಇದೇ ಮೆಥಡ್ ಅನ್ನು ಯೂಸ್ ಮಾಡಿದ್ರಿ. ಅಂದ್ರೆ ಅವ್ರಿಗೆ ಹೇಳದ್ಕಿಂತ ತುಂಬಾ ಮತ್ತಷ್ಟು ಪ್ಲೇಸ್ ಡಿಸ್ಟೆನ್ಸ್ ಅನ್ನು ಜಾಸ್ತಿ ಇಟ್ಟಿದ್ರಿ. ಅದಾದ್ಮೇಲೆ ಈ ಗಿಡಕ್ಕೆ ಗೊಬ್ಬರ ಹಾಕೋದಾಗ್ಲಿ ಅಥವಾ ಕಟ್ಟೆ ಮಾಡೋದಾಗ್ಲಿ, ಅದೆಲ್ಲ ಯಾವ ರೀತಿ? ಇದು ನೋಡಿ, ಈಗ ಎಲ್ಲಿವರೆಗೂ ಗೊಬ್ಬರ ಹಾಕರಂತ ನೀವೇ ವೀಕ್ಷಕರಿಗೆ ಸರಿಯಾಗಿ ತೋರಿಸಿ. ಸರಿ ಅಂದ್ರೆ 2 ಮಂಕ್ರಿಕೆ ಗೊಬ್ಬರ, ಮತ್ತೆ ಅದ್ರದ್ದು ಪ್ರಮಾಣದಲ್ಲಿ ಬೇವಿಂಡಿ, ಮತ್ತೆ ಕುರಿ ಗೊಬ್ಬರ, ಮೀನ್ ಗೊಬ್ಬರ, ಮತ್ತೆ ಮತ್ತೊಂದು ಇದ್ರದ್ದು ಕಲ್ ಪೌಡರ್ ಅಂತ ಬರ್ತದೆ. ಒಂದೊಂದು ಗಿಡಕ್ಕೆ 2-2 kg. ಅವ್ರು ಯಾವ್ದು ಮೆಥಡ್ ನಮ್ಗೆ ಹೇಳಿದಾರೋ ಅದೇ ಪ್ರಮಾಣದಲ್ಲಿ ಮತ್ತು ಸೊಪ್ಪು ಸಮೇತ ಹಾಕಿ ಸರಿಯಾದ ಪ್ರಮಾಣದಲ್ಲಿ ಕೊಟ್ಟ. ಇದು ಫಸ್ಟ್ ಗೊಬ್ಬರ ಆಗಿದೆ ಅಥವಾ 2 ಗೊಬ್ಬರ ಇಡಬೇಕಾದ್ರೆ 1 ಮಂಕ್ರಿಕೆ ಗೊಬ್ಬರ ಕಡೆಗೆ, ಆಮೇಲೆ ಇದು ನೆಕ್ಸ್ಟ್ ಇಯರ್ ಸೊಪ್ಪು ಮತ್ತು ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿಕೊಟ್ಟಿದ್ದೆ. ವರ್ಷ ಜಾಸ್ತಿ ಪ್ರಮಾಣದಲ್ಲಿ ಕೊಡ್ತಾ ಹೋಗ್ಬೇಕು. ಇದು ಎಷ್ಟು ಹೈಟ್ ಆಗ್ಬಹುದು? ಹೈಟ್ ಅಂತ ಹೇಳಿದ್ರೆ ನಾವು ಗಿಡ ಪ್ರೂನಿಂಗ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ 30 ಅಡಿ ತನಕನೂ ಹೋಗ್ತದೆ. ಹೈಟ್ ಆಗ್ತದೆ. ಹೈಟ್ ಹೋಗುದನ್ನ ಕಡಿಮೆ ಮಾಡಿ ಮರ ಹತ್ತು ಕೊಯ್ಯೋ ನಮಗೆ ಮೇನ್ ಫ್ರೂಟ್ ಎಲ್ಲ ಆದ್ರೆ ಕೊಯ್ಲಿಕ್ಕೆಲ್ಲ ತ್ರಾಸ ಆಗ್ತದೆ ಅಂತ ಸಲುವಾಗಿ ಗಿಡನ ಅಗ್ಲ ಮಾಡ್ಕೊಂಡು ಗಿಡ ಪ್ರೂನಿಂಗ್ ಮಾಡ್ಬೇಕು. ಹೌದು. ಹೌದು.
ಇದು ಈ ಕೃಷಿ ಬಗ್ಗೆ ಎಲ್ಲಿ ನಿಮ್ಗೆ ಮಾಹಿತಿ ಸಿಕ್ತು ಸ್ಟಾರ್ಟಿಂಗ್ ಅಲ್ಲಿ? ಮಾಹಿತಿ ನಮ್ಗೆ ಇಲ್ಲಿ ಕುಂದಾಪುರದವ್ರು ಅವ್ರ ಗಿಡ ಕೊಟ್ಟರೆ ಮಾಹಿತಿ ಕೊಟ್ಟಿರು. ಹೌದು. ಹೇಗ್ ಮಾಡ್ಬೇಕು ಏನು ಅದ್ರ ಬಗ್ಗೆ ಎಲ್ಲ ಐಡಿಯಾ ಕೊಟ್ಟಿರು. ಅದ್ರಿಗೆ ಒಂದು 50% ಅಂದ್ರೆ ಇದಕ್ಕೂ ಶ್ರಮ ಬೀಳ್ತದೆ. ಹೌದು. ಇದಕ್ಕೂ ಶ್ರಮ ಉಂಟು. ಫ್ರೂಟ್ ಆದವಾಗ ನೆಟ್ ಹಾಕ್ಬೇಕು, ಅದಕ್ಕೆ ಗಿಳಿ ಕಾಟ ತುಂಬಾ ಇದಕ್ಕೆ. ಅದು ನಮ್ಗೆ ಇನ್ನೊಂದು 50% ಅನುಭವ ಇನ್ನೂ ಕಲಿಯುವುದುಂಟು. ಈ ಭಾಗದ ಮತ್ತೆ ಗಿಳಿಗಳು ಜಾಸ್ತಿ. ಫ್ರೂಟ್ ಬಂದಾವಾಗನೇ ನಾವು ಆ ಮೆಥಡ್ ಎಲ್ಲ ಮಾಡ್ಬೇಕು. ಏನ್ ಕಷ್ಟ ಉಂಟು ಅಂತ. ಸ್ವೀಟ್ ಇರುತ್ತೆ ಆ ಸಲುವಾಗಿ ಇದು ತುಂಬಾ ಸ್ವೀಟ್ ಬರುತ್ತೆ. ಕರೆಕ್ಟ್. ರಂಬುಟಾನ್ ತುಂಬಾ ಸ್ವೀಟ್. ಅಂದ್ರೆ ನಾವು 1.5 ವರ್ಷಕ್ಕೆ ಇನ್ನು ನೆಕ್ಸ್ಟ್ 1.5 ವರ್ಷಕ್ಕೆ ನಾವು ಹಣ್ಣು ತಿನ್ನೋಕಿಲ್ಲ ಬರ್ಬೋದು. ಸ್ಟಾರ್ಟ್ ಆಗ್ತದೆ. ಕೊಡ್ತೀರಿ ಹಣ್ಣು? ಸ್ಟಾರ್ಟ್ ಆಗ್ತದೆ. ಮತ್ತೆ ಇದ್ರ ಬಗ್ಗೆ ಏನಾದ್ರು ಮಾಹಿತಿ? ಇದ್ರ ಬಗ್ಗೆ ಮಾಹಿತಿ ಅಂತ ಹೇಳಿದಂದ್ರೆ ಇದಕ್ಕೆ ಮಳೆಗಾಲದಲ್ಲಿ ಹೂ ಬಂದಾವಾಗ ಅದಕ್ಕೊಂದು ಸ್ಪ್ರೇ ಉಂಟು. ಸ್ಪ್ರೇ ಉಂಟು ಅಂದ್ರೆ ಉದುರು ಹೋಗ್ದಿದೆ ತರ ಅದೊಂದು. ಒಬ್ಬ ಕೃಷಿಕಾಗಿ ನಾನ್ ನೋಡ್ದಂಗೆಲ್ಲ ನೀವು ಎಲ್ಲೇ ಇರ್ತೀರಿ? ನಾವು ಎಷ್ಟು ಗಂಟೆ ನೀವು ಹೊಲದಲ್ಲಿ ದುಡಿತೀವಿ? ಗಂಟೆ ಅಂತ ಹೇಳಿದಂಗ ನಾವು ಬೆಳಿಗ್ಗೆ 5:30 6 ಗಂಟೆಗೆ ಬಂದಂದ್ರೆ ರಾತ್ರಿ 10 11 ಗಂಟೆ ಆದ್ರೂ ಆಯ್ತು. ರಾತ್ರಿ 2 ಗಂಟೆ ಆದ್ರೂ ಆಯ್ತು. ಆ ಸಂದರ್ಭ, ಆ ಕೆಲಸದ ಸಂದರ್ಭ ನಾವು ಮುಗಿತಂತ ಹೋಗುದಿಲ್ಲ. ಆ ಕೆಲಸ ಮುಗಿಸ್ಬಿಟ್ಟೆ ಹೋಗ್ಬೇಕು, ಅದೆಷ್ಟೇ ಇರ್ಲಿ. ಮತ್ತೇನಂತ ಹೇಳ್ದಂಗಾರೆ ಈಗ ಜಾಸ್ತಿ ನೋಡಿ, ಈಗ ಈ ಓಪನ್ ಆಗಿರುವುದ್ರಿಂದ ನಮ್ಗೆ ಬಿಸಿಲು ಜಾಸ್ತಿ ಬೀಳ್ತದೆ. ಎಲ್ಲ ಟೈಮ್ ಕೆಲಸ ಮಾಡೋಕ್ ಆಗುದಿಲ್ಲ. 10 ಗಂಟೆ ಲಾಸ್ಟ್ ಅಲ್ಲೇ ಸ್ಟಾಪ್ ಮಾಡ್ತಾರೆ. ಮತ್ತೆ 3 ಗಂಟೆ ನಂತರ ಸ್ಟಾರ್ಟ್ ಮಾಡ್ತಾರೆ. ಈ ತಂಪು ರಾತ್ರಿ ಇದ್ದಾವಾಗನು ಜೀವಕ್ಕೆ ಆಯಸ್ಸು ಆಗುದಿಲ್ಲ. ಅದಕ್ಕೋಸ್ಕರ ನಾವು ರಾತ್ರಿ ಕೆಲಸ ಮಾಡೋದೇ ಜಾಸ್ತಿ. ಲೈಟ್ ಹಾಕೊಂಡೆಲ್ಲ ಕೆಲಸ. ಮೊನ್ನೆ ಒಂದ್ ಚಿರತೆ ಬಂತಂತಾರೆ ಇಲ್ಲಿ. ಸ್ವಲ್ಪ ಅದೇ ಚಿರತೆ ಬಂದಾಗ ಏನ್ ಮಾಡ್ತೀರಿ ನೀವು? ನಮ್ಗೆ ವಾಸನೆ ನಾವು ಇವ್ರು ಕಣ್ಣಾರೆ ನೋಡ್ಯಾರ. ಇವ್ರು ಹೌದಾ? ಕಣ್ಣಾರೆ ನೋಡ್ಯಾರ. ಇಲ್ಲೇ ಕೆಲಸ ಮಾಡ್ತಿದ್ದಾವಾಗ ಚಿರತೆ ನೋಡ್ಯಾರ. ಈಗ ನಾವು ನಿಮ್ಮ ಜೊತೆ ಎಂತದ್ದು ಒಂದು ಕುರಿ ಸಾಗಾಣಿಕೆ ಬಗ್ಗೆ ಒಂದು ವಿಡಿಯೋ ಆಯ್ತು. ಅದಾದ ನಂತರ ಡ್ರ್ಯಾಗನ್ ಫ್ರೂಟ್ ಬಗ್ಗೆ 2-3 ವಿಡಿಯೋ ಆಯ್ತು. ಅದಾದ ನಂತರ ರಾಂಬುಟಾನ್ ಬಗ್ಗೆ ಒಂದಷ್ಟು ಮಾಹಿತಿ ಕೊಟ್ಟಿದ್ರಿ. ಮತ್ ನೆಕ್ಸ್ಟ್ ಅದು ಹಣ್ಣಾದ್ಮೇಲೆ ಮತ್ತೊಂದು ಅಷ್ಟು ಮಾಹಿತಿ ಕೊಡ್ತೀರಿ. ಡ್ರ್ಯಾಗನ್ ಗೆಲ್ಲ ಗೊಬ್ಬರ ಹಾಕಿ ನೋಡಿ. ಈಗ ನೆಕ್ಸ್ಟ್ ನಿಮ್ ಪ್ರಾಜೆಕ್ಟ್ ಯಾವ್ದು? ನಮ್ದು ಈಗ ನಮ್ದು ಮೀನುಗಾರಿಕೆ ಉಂಟಾ? ವೆರಿ ನೈಸ್. ಕೃಷಿ ಹೊಂಡ ಉಂಟಲ್ಲ, ಕೃಷಿ ಹೊಂಡದಲ್ಲಿ ಮೀನು ಉತ್ಪಾದನೆ ಅಂದ್ರೆ ನಾವು ಎಕ್ಸ್ಟ್ರಾ ಏನ್ ಕೆಲಸ ಮಾಡ್ಬೇಕಂತಿಲ್ಲ. ಕೃಷಿ ಹೊಂಡ ನಿಮ್ಗ ಫಸ್ಟ್ ವಿಡಿಯೋದಲ್ಲಿ ಕೃಷಿ ಹೊಂಡ ನೋಡಿದ್ರಲ್ಲ, ಅದ್ರಲ್ಲಿ ಮೀನುಗಾರಿಕೆನು ಮಾಡ್ಬೇಕಂತ ಉಂಟು. ನೆಕ್ಸ್ಟ್ ಪ್ರಾಜೆಕ್ಟ್ ಅಂತ ಹೇಳಿದ್ರೆ ಜೇನು ಸಾಕಾಣಿಕೆ. ಅದು ಬಿಡಲ್ಲ. ನೀವು ಫಸ್ಟ್ ವಿಡಿಯೋ ಮಾಡೋ ಒಬ್ರು ಜೇನು ಸಾಕಾಣಿಕೆ ಬಗ್ಗೆ ಮಾಹಿತಿ ಸಿಕ್ತಲ್ವಾ ನಿಮ್ಗೆ? ಅವರು ಬಂದು ಈ ಕೃಷಿ ಎಲ್ಲ ನೋಡಿ ನಾವು ಮಾಡೋದಿಲ್ಲ, ಇದು ಯಾವ್ದಿಲ್ಲ. ಸ್ನೇಹಿತರೆ, ಲಾಸ್ಟ್ ಟೈಮ್ ನಾನು ಉತ್ತರ ಕನ್ನಡದಲ್ಲಿ ಒಂದು ಜೇನು ಕೃಷಿಯ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಆಕ್ಚುಲಿ ನನ್ನ ಹೆಚ್ಚಿನ ವಿಡಿಯೋಗಳನ್ನು ಇವ್ರು ನೋಡ್ತಾ ಇರೋರು ಆ ವಿಡಿಯೋವನ್ನು ನೋಡಿದ್ರಂತೆ. ಆ ಸಲುವಾಗಿ ಈಗ ಆ ಜೇನು ಕೃಷಿಯನ್ನ ಈ ಜಾಗದಲ್ಲೂ ಕೂಡ ಮಾಡೋಣ ಅಂತ ಅವ್ರು ಅನ್ಕೊಂಡಿದ್ದಾರೆ. ಅವರು ಒಟ್ಟಿನಲ್ಲಿ ನನ್ನ ವಿಡಿಯೋಗಳು ಹೆಚ್ಚು ಜನಕ್ಕೆ ತಲುಪದೇ ಇರಬಹುದು, ಆದ್ರೆ ಒಂದಷ್ಟು ಜನ ಇಂಥವ್ರು ತಲುಪಿದ್ರೆ ಅದು ದೊಡ್ಡ ಶ್ರೇಯಸ್ಸು ಅಂತ ಅನ್ಕೋತೀವಿ. ನಮ್ ರೈತರಿಗೆ ಬಹಳ ಅನುಕೂಲ ಆಗ್ತದೆ. ಯಾಕಂತ ಹೇಳ್ಬಿಟ್ರೆ ಇವ್ರದ್ದು ರೈತರ ಪರವಾಗಿ ಕೆಲವೊಂದು ವಿಡಿಯೋಸ್ ಬರೋದು ಜಾಸ್ತಿ. ಒಂದ್ ರೈತರು ಏನ್ ಮಾಡಿದಾರೆ ಅದನ್ನ ನಾವು ಯೂಟ್ಯೂಬ್ ಮೂಲಕ ಅದನ್ನ ನೋಡ್ಕೊಂಡು ನಮ್ಮ ಮಾಡ್ಲಿಕ್ಕೆ ತುಂಬಾ ಅನುಕೂಲ ಆಗ್ತದೆ. ಯಾಕಂತ ಹೇಳ್ಬಿಟ್ರೆ ರೈತರು ಇವಾಗ ಇಲ್ಲಿರೋ ರೈತ ಎಲ್ಲೇ ಬೇಕಾದ್ರೂ ಇರ್ಲಿ, ಅವ್ನು ಯಾವ ಬೆಳೆ ಬೆಳೆದಾನೆ ಅದ್ರನ್ನು ಸಾಧಕ ಬಾಧಕಗಳನ್ನು ಅರ್ಥಕೊಂಡು ಆ ರೈತರು ಆ ಬೆಳೆ ಮಾಡ್ಬಹುದು. ಆದ್ರೆ ಮಾಡುವಂತ ಒಂದು ಧೈರ್ಯ ಬೇಕು. ರೈತರ ಹತ್ರ ಕೇಳ್ಕೊಂಡು ಈಗ ಏನ್ ಬೇಕಾದ್ರೂ ಮಾಡ್ಬೋದು. ಇದೆಲ್ಲ ನೋಡಿ, ಎಲ್ಲ ಹೊಸ ಬೆಳೆ. ಆದ್ರೆ ಇದನ್ನು ನಾವು ಯೂಟ್ಯೂಬ್ ನೋಡಿ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಅನಿಲ್ ನಾಯ್ಕ್ ಅವರ ಹೊಲಕ್ಕೆ ಬಂದು ಇಲ್ಲಿ ರಾಂಬುಟಾನ್ ಕೃಷಿಯನ್ನ ಮಾಡೋದ್ರ ಬಗ್ಗೆ ಮತ್ತು ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಿಮ್ಗೆ ಕೊಡುವಂತ ಕೆಲಸವನ್ನು ಮಾಡಿದ್ದೀವಿ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಜೊತೆಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.